ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶಾಸಕ ವಿನಯ್ ಕುಲಕರ್ಣಿ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಅವರು ಹೈಕೋರ್ಟ್ಗೆ ಹೋಗ್ತಾರೆ. ನ್ಯಾಯ ಸಿಗುವ ಭರವಸೆ ಇದೆ ಎಂದ ಸಚಿವ ಈಶ್ವರ್ ಖಂಡ್ರೆ. ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ನೀತಿ ಹೊಂದಿರುವ ಪಕ್ಷವಾಗಿದೆ ಎಂದ ಅರಣ್ಯ ಸಚಿವರು. ಏಪ್ರಿಲ್ 19ರಂದು ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಆಯುಷ್ ಇಲಾಖೆಯ ಸಚಿವ ಪ್ರತಾಪರಾವ್ ಜಾಧವ್ ಅವರಿಂದ ಉದ್ಘಾಟನೆ. ಯೋಗ ಮಹೋತ್ಸವದಲ್ಲಿ ತಪ್ಪದೇ ಭಾಗವಹಿಸಲು ಅನಂತ್ ಬಿರದಾರ್ ಕರೆ. ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಹಾಗೂ ಬೌದ್ಧ ವಿಹಾರಕ್ಕೆ ಸರ್ಕಾರದ ವತಿಯಿಂದ 20 ಕೋಟಿ ಅನುದಾನ ಘೋಷಣೆ. 10 ಎಕರೆ ಜಮೀನು ಹಾಗೂ ಸರ್ಕಾರಿ ಅಂಬೇಡ್ಕರ್ ಸಮುದಾಯ ಭವನ ಘೋಷಣೆ ಮಾಡಿದ್ದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ವಿನೋದ್ ಕುಮಾರ್ ಅಪ್ಪೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿನಯ್ ಕುಲಕರ್ಣಿ ಹಾಗೂ ಅವರ ಕುಟುಂಬದವರು ರಾಜಕೀಯ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಕುಲಕರ್ಣಿ ಹಿಂದೆ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಅವರು ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಇವತ್ತಲ್ಲ ನಾಳೆ ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಎನ್ನುವಂಥ ಭರವಸೆ ಇದೆ ಎನ್ನುವಂಥ ಮಾತನ್ನು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸ್ತಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಒಂದು ಹೊರಗಡೆ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು, ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂತಹ ಒಂದು ಆಶಯಗಳನ್ನು ಹೊಂದಿರತಕ್ಕಂತಹ ಒಂದು ಪಕ್ಷವಾಗಿದೆ. ಆದರೆ ಸ್ವಲ್ಪ ತಡ ಆದರೂ ಕೂಡ ಎಲ್ಲರಿಗೂ ಈ ಪಕ್ಷದಲ್ಲಿ ನ್ಯಾಯ ಸಿಗುತ್ತೆ ಎನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾರೆ. ಕೊಪ್ಪಳದಲ್ಲಿ ಸ್ಥಾಪಿಸಲಾದ ಕೆಮಿಕಲ್ ಫ್ಯಾಕ್ಟರಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಬಿಜೆಪಿ ತರಾತುರಿಯಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ. ಚುನಾವಣೆ ಹೊತ್ತಿನಲ್ಲೇ ಬಿಜೆಪಿ ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇವರೆಲ್ಲ ಬಂಡವಾಳಶಾಹಿಗಳ ಒಂದು ಪರವಾಗಿದ್ದಾರೆ. ಮಹಿಳೆಯರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ನ್ಯಾಯ ಸಿಗಬೇಕೆಂಬುದು ಇವರ ಮನಸ್ಸಿನಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಬಿಜೆಪಿ ವಿರುದ್ಧ ಹರಿಹಾಯ್ದರು. ವಿನಯ್ ಕುಲಕರ್ಣಿ ಅವರು, ಅವರ ಪರಿವಾರದವರು ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಅವರಿಗೆ ಭಾಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಅವರ ಪರಿವಾರದವರೆಲ್ಲರ ಒಂದು ಅನಿಸಿಕೆ. ಈಗ ಅವರಿಗೆ ಹೈಕೋರ್ಟ್ಗೆ ಹೋಗ್ತಾರೆ. ಇವತ್ತು ಸತ್ಯಕ್ಕೆ ಜಯ ಆಗ್ತದೆ. ಅವರು ನಿರಪರಾಧಿಗಳು ಅಂತ ಹೇಳಿ ಸಾಬೀತಾಗಿ ಹೊರಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ. ಅಬ್ದುಲ್ ಜಬ್ಬಾರ್ ಅವ್ರನ್ನ ಅನರ್ಹ ಮಾಡಿದಾರಲ್ಲ ಪಕ್ಷದ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ ಸರ್ ಮನೆಯಲ್ಲಿ. ಈ ಬಗ್ಗೆ ಅಲ್ಪಸಂಖ್ಯಾತ ನಾಯಕರು ನೋಡಿ, ಈಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು, ಎಲ್ಲ ಸಮುದಾಯದವರ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಇದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ. ಕಾಂಗ್ರೆಸ್ ಒಂದು ಆಂದೋಲನ, ಅಧಿಕಾರಕ್ಕಾಗಿ ಹುಟ್ಕೊಂಡಂಥ ಪಕ್ಷ ಅಲ್ಲ. ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಸ್ಥಾಪನೆ ಆದಂಥ ಪಕ್ಷ. ಹೀಗಾಗಿ ಎಲ್ಲರಿಗೆ ನ್ಯಾಯ ಸಿಗ್ತದೆ. ನಮ್ಮ ವರಿಷ್ಠರು ಎಲ್ಲರಿಗೆ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗ್ತಾರೆ. ಗ್ರಾಮದಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳ ಅವಾಂತರ ಕೊಪ್ಪಳದಲ್ಲಿ ಏನು ಇವತ್ತು ರಾಸಾಯನಿಕ ಕೈಗಾರಿಕೆಗಳಿದ್ದಾವೆ. ಅದರಿಂದ ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತೇನು ವಾಯು ಮಾಲಿನ್ಯ ಆಗ್ತಾ ಇದೆ, ನೀರಿನಲ್ಲಿ ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥ ದೂರುಗಳು ಬಂದಿದೆ. ಸರ್ಕಾರದ ವತಿಯಿಂದ ನಾವೊಂದು ತಂಡವನ್ನು ರಚನೆ ಮಾಡಿದ್ದೇವೆ. ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಅಲ್ಲೆಲ್ಲ ಹೋಗಿ ತಪಾಸಣೆ ಮಾಡಿದ್ದಾರೆ. 3 ದಿವಸದಲ್ಲಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಇನ್ನೂ ವರದಿ ನನ್ನ ಕೈ ಸೇರಿಲ್ಲ. ವರದಿ ಬಂದ ಮೇಲೆ ನಿಮ್ಮಲ್ಲಿ ವರದಿ ಆಧಾರದ ಮೇಲೆ ಕ್ರಮ ತಗೊಳ್ತೇವೆ. ಜನಪ್ರತಿನಿಧಿಗಳು ಯಾರು ಸಾಕಷ್ಟು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಅದರ ಬಗ್ಗೆ ಕಠಿಣವಾದಂತ ಕ್ರಮ ತಗೊಳ್ತೇವೆ. ಸದನದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ವಿರೋಧ ವ್ಯಕ್ತಪಡಿಸ್ತಾ ಅಲ್ಲ ಇದು. ನೋಡಿ, ರಾಹುಲ್ ಗಾಂಧಿಯವರು ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ಭಾರತೀಯ ಜನತಾ ಪಕ್ಷ ಷಡ್ಯಂತ್ರ ಮಾಡಿ ಮಹಿಳಾ ಮೀಸಲಾತಿ ಹೆಸರ ಮೇಲೆ ಇವತ್ತು ಇಡೀ ರಾಜ್ಯದ, ದೇಶದ ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ.
ತರಾತುರಿಯಲ್ಲಿ ತರೋದಕ್ಕಿಂತಲೂ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಎಲ್ಲರ ಜೊತೆಯಲ್ಲಿ ಅಭಿಪ್ರಾಯ ತೆಗೆದುಕೊಳ್ಬೇಕಾಗಿತ್ತು. ಅದೆಲ್ಲವನ್ನು ತೆಗೆದುಕೊಂಡು ಇವತ್ತು ಎಲ್ಲರ ಸಮ್ಮತಿ ವನ್ನು ತೆಗೆದುಕೊಂಡು ಅವರು ಜಾರಿ ಮಾಡ್ಬೋದಾಗಿತ್ತಲ್ಲ. ಏನಾಗಿದೆ ಅವರಿಗೆ? ಈ ಚುನಾವಣೆ ನಡೆಯುವ ಹೊತ್ತಿನಲ್ಲೇ ಮಾಡಬೇಕು ಅಂತಿದೆಯಾ? ಇದರ ಅರ್ಥ ಏನು? ಇವರಿಗೆ ಏನಾಗಿದೆ, ಇವ್ರ ಮನಸ್ಸಲ್ಲಿ ಇಲ್ಲ. ಇವರು ಅದಕ್ಕೇನು ಅಂತಲ್ಲ, ಇವರು ಬೇಸಿಕಲಿ ನೈಜವಾಗಿ ನೋಡಬೇಕು ಅಂತ ಹೇಳಿದರೆ ಇವರೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಪರ ಇದ್ದಂಥವ್ರು, ಇವರು ಬಂಡವಾಳಶಾಹಿಗಳ ಪರ ಇದ್ದಂಥವ್ರು. ಇವರಿಗೆ ಸಾಮಾಜಿಕ ನ್ಯಾಯದಲ್ಲಿ ಇವರಿಗೆ ವಿಶ್ವಾಸ ಇಲ್ಲ. ಮಹಿಳೆಯರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೆ ನ್ಯಾಯ ಸಿಗಬೇಕು ಅಂತ ಇವ್ರ ಮನಸ್ಸಲ್ಲಿ ಇಲ್ಲ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಭಾರತ ಸರ್ಕಾರ ಈ ವರ್ಷ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎನ್ನುವಂಥ ಧ್ಯೇಯವಾಕ್ಯದೊಂದಿಗೆ ದೇಶದಾದ್ಯಂತ 100 ಕಡೆ ಯೋಗ ಮಹೋತ್ಸವ ಒಂದು ಕಾರ್ಯಕ್ರಮ ಆಯೋಜಿಸುವುದರ ಮೂಲಕ ಯೋಗದ ಒಂದು ಪ್ರಸಾರ ಮಾಡ್ತಾ ಇದೆ ಎಂದು ದೆಹಲಿಯ ಯೋಗ ಸರ್ಟಿಫಿಕೇಷನ್ ಬೋರ್ಡ್ನ ಸದಸ್ಯರು ಹಾಗೂ INO ರಾಷ್ಟ್ರೀಯ ಅಧ್ಯಕ್ಷರಾದ ಅನಂತ್ ಬಿರಾದರ್ ಅವರು ಹೇಳ್ತಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಏಪ್ರಿಲ್ 19ರಂದು ಭಾನುವಾರ ಬೆಳಿಗ್ಗೆ 5:30ಕ್ಕೆ ಬೀದರ್ ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಆಮೇಲೆ ಸೂರ್ಯ ಫೌಂಡೇಶನ್ ನೇತೃತ್ವದಲ್ಲಿ ಗುರುನಾನಕ್ ಕಾಲೇಜು ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಭವ್ಯವಾದ ಯೋಗ ಮಹೋತ್ಸವ ಜರುಗ್ತಾ ಇದೆ. ಎಲ್ಲರೂ ಕೂಡ ಬರಬೇಕು. ಇದು ಒಂದು ರೀತಿಯಲ್ಲಿ ಒಂದು ದಾಖಲೆ ಆಗುವಂತಹ ಒಂದು ಯೋಗ ನಡೀತಾ ಇದೆ. ಇದರಲ್ಲಿ ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ಮಾತನ್ನು ಅನಂತ್ ಬಿರಾದರ್ ಅವರು ಹೇಳಿದರು. ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾಡಾಸನ ಅಂದರೆ ಪರ್ವತಭಂಗಿ ಆಸನದ ಮೇಲೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಲಾಗ್ತಾ ಇದೆ ಮತ್ತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಭಾರತ ಸರ್ಕಾರದ ಆಯುಷ್ ಇಲಾಖೆ ವತಿಯಿಂದ ಈ ಪ್ರಮಾಣ ಪತ್ರ ಕೂಡ ದೊರಕಲಿದೆ ಎಂದು ಬಿರಾದರ್ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಠಾಧೀಶರು ಹಾಗೂ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಸಚಿವರಾದ ಪ್ರತಾಪ್ರಾವ್ ಜಾಧವ್ ಕೂಡ ಬರ್ತಾ ಇದ್ದಾರೆ. ಆಯುರ್ವೇದ ಬೋರ್ಡ್ ಅಧ್ಯಕ್ಷರಾದ ಡಾಕ್ಟರ್ ಅಲ್ಲಂಪ್ರಭು ಗುಡ್ಡ ಅವರು ಬರ್ತಾ ಇದ್ದಾರೆ. ಪತಂಜಲಿ ಯೋಗ ಪೀಠದ ಹರಿದ್ವಾರದ ರಾಜ್ಯ ಪ್ರಭಾರಿ ಭವರ್ಲಾಲ್ ಆರ್ಯ ಅವರು ಇರ್ತಾರೆ. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡೆ, ಗುರುನಾನಕ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಸರ್ದಾರ್ ಬಲಬೀರ್ ಸಿಂಗ್ ಅವರು ಇರ್ತಾರೆ. ಡಾಕ್ಟರ್ ರೇಷ್ಮಾ ಕೌರ್ ಅವರು ಇರ್ತಾರೆ. ವಿವಿಧ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಪವಿತ್ ಸಿಂಗ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. INO ರಾಷ್ಟ್ರೀಯ ಸಹ ಕಾರ್ಯದರ್ಶಿ ತ್ರಿಭುವನ್ ಸಿಂಗ್ ಅವರಿದ್ದರು. ರಾಜ್ಯ ಕಾರ್ಯದರ್ಶಿ ಯೋಗೇಂದ್ರ ಯದ್ಲಾಪುರೆ, ಜಿಲ್ಲಾಧ್ಯಕ್ಷರಾದ ಗೋರಖನಾಥ್ ಕುಂಬಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮಂಜುಳಾ ಮುಚ್ಚಳಂಬೆ, ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಮುಖೇಡ್ಕರ್, ರೂಪಾ ಪಾಟೀಲ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. कर्नाटक प्रांत के इंटरनेशनल नेचुरोपैथी ऑर्गेनाइजेशन के कन्वीनर गुरुनाथ जी ने सभी का परिचय करा दिया और आज हम प्रेस कॉन्फ्रेंस इसलिए कर रहे हैं, बीदर में पहली बार एक योग के ऊपर वर्ल्ड रिकॉर्ड हो रहा है, एशिया बुक ऑफ वर्ल्ड रिकॉर्ड। और आपको बड़ी खुशी की बात बता दूं, काउंटडाउन प्रोग्राम का ये योग महोत्सव प्रोग्राम है। जैसा योगा डे 21 जून को होता है, 13 मार्च को योगा डे का देश भर में इसका उद्घाटन विज्ञान भवन न्यू दिल्ली में हुआ और 13 मार्च से 21 जून तक देश के अलग अलग प्रांतों में योग महोत्सव कार्यक्रम होता है। ये मोरारजी देसाई नेशनल इंस्टीट्यूट ऑफ योगा आयुष मंत्रालय का एक अलग से संस्थान है और इस संस्थान के मार्गदर्शन में देश भर में बड़े बड़े प्रोग्राम होते हैं। लेकिन मैं आपको सभी बीदर के पत्रकार बंधुओं को भी, कई पत्रकार मेरे मित्र भी है, परिचित भी है, कोई पत्रकार ऐसे भी है उनके पिताजी हमारे मित्र थे, तांदड़े साहब जो है, हम जब विद्यार्थी थे उस समय वो हमें बहुत सपोर्ट करते थे, तो उनके चिरंजीव भी हमारे बीच में है। देश भर में जैसा 13 मार्च से 21 मार्च तक योग महोत्सव के प्रोग्राम हो रहे, उस प्रोग्राम में जनरली 1000, 2000, 3000 इतना संख्या में ये प्रोग्राम देश भर में होते हैं। लेकिन बीदर का ये इस साल का योग महोत्सव प्रोग्राम में 10,000 से भी अधिक लोग
कॉमन योगा प्रोटोकॉल यानी सामान्य योग अभ्यास करने के लिए आएंगे। ये अपने आप में आयुष मंत्रालय के इतिहास में भी योग महोत्सव इतना बड़ा होना एक विशेष बात है। तो ये बीदर की हमारी INO की टीम और गुरु नानक देव कॉलेज और ग्रुप ऑफ इंस्टीट्यूट्स के सहयोग से सूर्या फाउंडेशन, इंटरनेशनल नेचुरोपैथी ऑर्गेनाइजेशन के माध्यम से ये कार्यक्रम हो रहा और इसमें विद्यार्थी भी है, डॉक्टर्स भी है, एडवोकेट्स भी है, पत्रकार बंधु भी है, यानी सामाजिक क्षेत्र में काम करने वाले अलग अलग NGO के सदस्य भी है। हमने प्रयास किया है इसमें बीदर नगर के और बीदर डिस्ट्रिक्ट के हुमनाबाद हो, औराद हो, बसवा कल्याण हो और भालकी हो, वो सभी स्थान से लोग यहां पर योगा करने आएंगे और इसमें हम एशिया बुक ऑफ वर्ल्ड रिकॉर्ड कर रहे हैं। अभी जैसे बताया कि जो योग महोत्सव बीदर में हो रहा है, हम सबके लिए एक बहुत बड़ी खुशी की बात है कि ये बीदर में हो रहा है और बीदर की जो अपनी जनता है, यहाँ की पब्लिक के लिए एक बहुत अच्छा अवेयरनेस है और ऐसे अवेयरनेस प्रोग्राम में हम भी सारा सहयोग दे रहे हैं। हमारे स्कूल के, कॉलेज के और हमारे जितने स्टाफ है सभी लोग इसमें पार्टिसिपेट करेंगे और ये योग महोत्सव को सारी बीदर की जनता सारों ने मिलके इसको एक अलग पैमाने में हमको लेके जाना है। इसके लिए ये मैं भी रिक्वेस्ट करता हूँ कि आप सभी जुड़िए इसमें और पार्ट लीजिए। जैसे सर ने आपको अभी बताया इसके कितने बेनिफिट्स हैं, तो और ये हमारे गुरु नानक देव इंजीनियरिंग कॉलेज के ग्राउंड में हो रहा है, तो सारे अरेंजमेंट्स वहाँ पे हम लोग करेंगे ताकि सारी जो भी पार्टिसिपेंट्स वहाँ पे आएंगे उनका आना जाने का सारा व्यवस्था हम कर रहे हैं। तो सभी से ये निवेदन है कि आप इसमें बढ़ चढ़ के हिस्सा लीजिए और अपने आसपास अपने जितने भी फ्रेंड्स हैं और अपने जो भी रिश्तेदार हैं सबको लेके आइए, क्योंकि ऐसा मौका नहीं मिलेगा। जो हम अभी एशिया रिकॉर्ड्स भी जो बना रहे हैं, ये इसमें आप भी उसके हिस्सेदार रहोगे, तो एक बहुत बड़ी अचीवमेंट है। तो मेरी यही रिक्वेस्ट है सभी से कि बढ़ चढ़ के इसमें हिस्सा लिए और इस योगा को हम प्रमोट करेंगे। जैसे सभी जानते हैं प्रधानमंत्री जी योगा स्वस्थ रहने पे कितना स्ट्रेस करते हैं, तो जो कि बहुत ज़रूरी है सभी के जीवन में। आप अपनी ज़िंदगी की जो भागदौड़ में लगे रहते हैं, तो योगा करने से, फिटनेस करने से आपको कितना उससे बेनिफिट मिलता है। तो उसके लिए एक बहुत अच्छा ये इनिशिएटिव है, एक स्टार्ट है। जो करते हैं उनके लिए तो बहुत अच्छी बात है, जो नहीं करते उनके लिए ये एक स्टार्ट है। जैसे कि सर ने बताया काफ़ी बड़े लेवल से लोग आ रहे हैं, वो आपको वहाँ पे आप उनसे सीखेंगे कि किस तरह योगा में किस तरह किया जाता है और काफ़ी बेनिफिट्स आपको मिलेंगे। तो मैं यही कहना चाहता हूँ कि सारे बढ़ चढ़ के हिस्सा लीजिए इसमें और एक बहुत सक्सेसफुल इवेंट हम करेंगे इसको। धन्यवाद। अभी तक रजिस्ट्रेशन जो हुआ है, ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಹಾಗೂ ಬೌದ್ಧ ವಿಹಾರ ನಿರ್ಮಾಣಕ್ಕಾಗಿ ಸರ್ಕಾರದ ವತಿಯಿಂದ 10 ಎಕರೆ ಜಮೀನು ಹಾಗೂ 20 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಕ್ಕಾಗಿ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ತಿಳಿಸಿದರು. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು ಕಳೆದ ಬಾರಿ 10 ಎಕರೆ ಜಮೀನು ಹಾಗೂ 10 ಕೋಟಿ ಅನುದಾನ ಘೋಷಣೆ ಮಾಡಿದರು. ಆಣದೂರಿನಲ್ಲಿ ನಡೆದಿರುವಂತಹ ಬೌದ್ಧ ಸಮ್ಮೇಳನದಲ್ಲಿ ಘೋಷಣೆ ಮಾಡಿದರು. ಆದರೆ ಮತ್ತೆ ಈಗ ಆ 10 ಕೋಟಿ ಬದಲಾಗಿ 20 ಕೋಟಿ ಅನುದಾನ 10 ಎಕರೆ ಜಮೀನನ್ನು ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ನಗರದಲ್ಲಿ ಸರ್ಕಾರಿ ಅಂಬೇಡ್ಕರ್ ಸಮುದಾಯ ಭವನ ಇರಲಿಲ್ಲ. ಇದು ನಮ್ಮ ಸಮಾಜದವರ ಬಹುದಿನಗಳ ಕನಸು ಕೂಡ ಆಗಿತ್ತು. ಆದರೆ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದಲ್ಲಿ ಒಂದು ಕಡೆ ಸ್ಥಳವನ್ನು ಗುರುತಿಸಿ, ಒಂದು ನಿವೇಶನವನ್ನು ಗುರುತಿಸಿ ಸಮುದಾಯ ಭವನ ನಿರ್ಮಾಣ ಮಾಡಿಕೊಡುವಂಥ ಭರವಸೆ ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಸಮಾಜದ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಯಾಕೆ ಅಂದರೆ ನುಡಿದಂತೆ ನಡೀತಾ ಇರುವಂತಹ ಅರಣ್ಯ ಸಚಿವ
ಈಶ್ವರ್ ಖಂಡ್ರೆ ಅವರು ನಮ್ಮ ಸಮಾಜಕ್ಕೆ ಒಂದು ಬೆಳಕಾಗಿದ್ದಾರೆ. ನಮ್ಮ ಸಮಾಜಕ್ಕೆ ಸಾಕಷ್ಟು ಅವರು ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಸಮುದಾಯ ಭವನ ನಿರ್ಮಾಣ ಕೊಡುವಂಥ ಭರವಸೆ ಕೊಟ್ಟಿದ್ದಕ್ಕಾಗಿ, ಆಮೇಲೆ 10 ಎಕರೆ ಜಮೀನು ಹಾಗೂ ಅಂಬೇಡ್ಕರ್ ಸಂಶೋಧನಾ ಕೇಂದ್ರವನ್ನು ನಿರ್ಮಾಣ ಮಾಡಿ ಕೊಡ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ, ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈಗಾಗಲೇ 10 ಎಕರೆ ಜಮೀನನ್ನು ಅತಿವಾಳ ಕ್ರಾಸ್ ಹತ್ತಿರ ಅದು ಗುರುತಿಸಲಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಒಂದು ಅವರು ನಿರ್ಮಿಸಿಕೊಡ್ತಾರೆ ಎನ್ನುವಂಥ ಭರವಸೆ ಕೂಡ ನಮಗಿದೆ. ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ವಿನೋದ್ ಕುಮಾರ್ ಅಪ್ಪೆ ತಿಳಿಸಿದರು. ಪತ್ರಕರ್ತ ಬಂದವರಿಗೆ ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿ ಕರೆಯೋ ಮುಖ್ಯ ಉದ್ದೇಶ, ನಮ್ಮ ಕರ್ನಾಟಕ ರಾಜ್ಯದ ಅಚ್ಚುಮೆಚ್ಚಿನ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಇವತ್ತು ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಸಮಾಜ ಕಡೆಯಿಂದ ಅವರಿಗೆ ಈ ದಿನ ಧನ್ಯವಾದ ವ್ಯಕ್ತಪಡಿಸೋಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಯಾಕಂದರೆ ಇವತ್ತು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ನುಡಿದಂತೆ ನಡೆಯುವಂಥ ಸಚಿವರಾಗಿದ್ದಾರೆ. ಇವತ್ತು ನಮ್ಮ ಸಮಾಜ ಬಗ್ಗೆದಾಗ ವಿಶಿಷ್ಟವಾದ ಕಾಳಜಿ ಉಳ್ಳುವಂಥ ನಾಯಕರಂದರೆ ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರು. ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು 18 ನವೆಂಬರ್ 2025 ಆಣದೂರಿನಲ್ಲಿ ಒಂದು ಭವ್ಯವಾದ ಒಂದು ಬೌದ್ಧ ಸಮ್ಮೇಳನ ನಡೆಯುತ್ತೆ. ಬೌದ್ಧ ಸಮ್ಮೇಳನದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಆ ದಿನ ಅನೌನ್ಸ್ ಮಾಡ್ತಾರೆ, ಬೀದರ್ ಜಿಲ್ಲೆಯಲ್ಲಿ ಒಂದು 10 ಕೋಟಿ ಅನುದಾನದಲ್ಲಿ ಒಂದು ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಹಾಗೂ ಬುದ್ಧ ವಿಹಾರ ಕಟ್ತೀವಿ, ಅದರ ಜೊತೆಯಲ್ಲೇ 10 ಎಕರೆ ಜಮೀನು ಕೊಡ್ತೀವಿ ಅಂತೇಳಿ ನಮ್ಮ ಸಾಹೇಬರು ಹೇಳಿದರು. ನುಡಿದಂತೆ ನಡೆದಂಥ ನಮ್ಮ ಶಾಸಕರಾದ ಹಾಗೂ ನೆಚ್ಚಿನ ನಾಯಕರಾದಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಇವತ್ತು ಅವರು ಹೇಳಿದ ಮಾತಿನಂತೆ ಇವತ್ತು ಬೀದರ್ನ ಅತಿವಾಳ ಕ್ರಾಸದಲ್ಲಿ, ಇವತ್ತು ಬೀದರ್ ಬಾಲ್ಕಿ ಹೋಗೋ ಮಧ್ಯದಲ್ಲಿ ಅತಿವಾಳ ಕ್ರಾಸಲ್ಲಿ 10 ಎಕರೆ ಆಲ್ರೆಡಿ ಜಮೀನನ್ನು ಮಂಜೂರಾತಿ ಮಾಡಿಸಿದ್ದಾರೆ ಜಿಲ್ಲಾಡಳಿತದಿಂದ. ಅದ್ರ ಜೊತೆಯಲ್ಲೇ ಆ ದಿನ ಸಾಹೇಬರು 10 ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ KKRDBಯಲ್ಲಿ ಮೀಸಲಿಟ್ಟಿದ್ರು. ಅದನ್ನು ಮೇಲ್ಪಟ್ಟು ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಡೆದಂಥ ಬಹಿರಂಗ ಸಭೆಯಲ್ಲಿ ಇವತ್ತು ನಮ್ಮ ಅನೌನ್ಸ್ ಆಯಿತು. ಇವತ್ತು ಆಲ್ರೆಡಿ ಗೌರ್ಮೆಂಟ್ ಆರ್ಡರ್ ಆಗಿದೆ, ಅದ್ರ ಜೊತೆ 20 ಕೋಟಿ ಅನುದಾನ ಆಯಿತು. ಇದಕ್ಕೆ ಬಿಟ್ಟು ಮತ್ತೇನು ಹೇಳಿದ್ದಾರೆ ನಮ್ಮ ಸಾಹೇಬರು ಅಂದರೆ, ಇವತ್ತು ಬೀದರ್ ಸಿಟಿಯಲ್ಲಿ, ಇವತ್ತು ಬೀದರ್ ನಗರದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಒಂದು ಬೀದರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸುಸಜ್ಜಿತವಾದ ಒಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕಂತೇಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾಡಿ ಈ ವರ್ಷನೇ ಚಾಲನೆ ಕೊಡ್ತೀನಂತೆ ಆಲ್ರೆಡಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದ್ರ ಕಡೆಯಿಂದ ಇವತ್ತು ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಾಜ ಕಡೆಯಿಂದ ಇವತ್ತು ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಇವತ್ತು ನಾವು ತುಂಬ ಹೃದಯದಿಂದ ನಾವು ಈ ದಿನ ಧನ್ಯವಾದ ವ್ಯಕ್ತಪಡಿಸ್ತೀವಿ. ಯಾಕಂದರೆ ಇವತ್ತು ಅವ್ರು ನಮ್ಮ ಸಮಾಜ ಬಗ್ಗೆ ಇರುವಂಥ ಕಳಕಳಿಗೆ ನಾವು ಇವತ್ತು ಚಿರಋಣಿಯಾಗಿರ್ತೀವಿ ಅಂತೇಳಿ ಈ ದಿನ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ್ ಅಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.